ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಬೆಂಗಳೂರಿನ ಪೃಥ್ವಿ ಟ್ರಸ್ಟ್ ಬುಡಕಟ್ಟು ಮತ್ತು ಪರಿಸರ ಸಂಘಟನೆಗಳ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಿನ್ನೆ ಮಲೆನಾಡು ಕೃಷಿ ಅರಣ್ಯ ಸಂಘರ್ಷ ಮತ್ತು ಸಾಮರಸ್ಯ ಕುರಿತಂತೆ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಾಗಾರವನ್ನು ನಿವೃತ್ತ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾ ಎಂಎಂ ಅಣ್ಣಯ್ಯ ಉದ್ಘಾಟಿಸಿದರು. ಇದೇ ವೇಳೆ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಸದಸ್ಯ ಪ್ರಕಾಶ್ ಕಮರಡಿ ಬರೆದಿರುವ ಪಶ್ಚಿಮ ಘಟ್ಟಗಳ ಅರಣ್ಯ ಮತ್ತು ಕೃಷಿ ಸಂಘರ್ಷ ಕುರಿತ ಪುಸ್ತಕ ಲೋಕಾರ್ಪಣೆಗೊಳಿಸಿದರು. ಚಿಂತಕ ಬಿಆರ್ ಜಯಂತ್ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾವಲಂಬನೆ ನೀಡಿದ್ರೆ ಮಲೆನಾಡಿಗೆ ಇವತ್ತು ಹಣ ದುಡ್ಡು ಒಂದು ಬಂದಿದೆ. ಆದ್ರೆ ತಮ್ಮ ಪರಿಸ್ಥಿತಿಯಲ್ಲಿ ಇಲ್ಲಿಗೆ ಬನ್ನಿ, ನಮ್ಮ ಶಿವಮೊಗ್ಗದಲ್ಲಿ ಲಕ್ಷ ಎಕರೆ. ಬಳಿಕ ಎಂಎಂ ಅಣ್ಣಯ್ಯ ಪಶ್ಚಿಮ ಘಟ್ಟದ ಶ್ರೇಣಿಯ ಅರಣ್ಯ ಕೃಷಿ ಮತ್ತು ಸಮುದಾಯಗಳ ನಡುವೆ ಸೂಕ್ಷ್ಮ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದರು. ಏನಾಗಿದೆ ಅಂದ್ರೆ ಬರೀ ರಿಸರ್ವ್ಡ್ ಫಾರೆಸ್ಟ್ ಅಲ್ಲ ಅಥವಾ ಮೈನರ್ ಫಾರೆಸ್ಟ್ ಅಲ್ಲ ಅಥವಾ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಲ್ಲ, ಈಗ ಅರಣ್ಯ ಸ್ವರೂಪದಲ್ಲಿರ್ತಕ್ಕಂಥ ಎಲ್ಲಾ ಭೂಮಿ ಮಾಲೀಕತ್ವ ಯಾರದೇ ಇರಲಿ ಅದು ಫಾರೆಸ್ಟ್ ಅಂತ ಈಗ ಹೇಳ್ತಾ ಇದೆ. ಈಗ ಇವತ್ತಿನ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಆಗಿದೆ. ಡಾ ಪ್ರಕಾಶ್ ಕಮರಡಿ ಶಿವಮೊಗ್ಗ ಜಿಲ್ಲೆ ಸೇರಿ ಮಲೆನಾಡು ಪ್ರದೇಶವು ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಜೈವಿಕ ಭೂ ಪ್ರದೇಶವಾಗಿದ್ದು ಅದನ್ನು ಉಳಿಸಿಕೊಳ್ಳಬೇಕಾಗಿದೆ ಎಂದರು. ಇದೆಲ್ಲವೂ ಕೂಡ ಅರಣ್ಯ ತಳಿಗಳಲ್ಲಿದ್ದು ಇವತ್ತಿನಲ್ಲೂ ಕೂಡ ಕಾಡಿನ ಜೀವ ವೈವಿಧ್ಯ ನಾಡಿನ ಜೀವ ವೈವಿಧ್ಯಗಳು ಸಮನ್ವಯಗಳು ಒಂದು ಸೇರ್ಕೊಂಡಿದ್ದು ಆ ವ್ಯವಸ್ಥೆ ಅನ್ನೋದು ನೋಡಿ ನಾವು ಯೋಚನೆ ಮಾಡಬೇಕಾಗಿದೆ. ಯಾಕೆ ದೂರದರ್ಶನದೊಂದಿಗೆ ಪರಿಸರವಾದಿ ಅಖಿಲೇಶ್ ಚಿಪ್ಪಳಿ ಮಾನವ ಬದುಕಬೇಕು ಎನ್ನುವ ಒಂದೇ ಕಾರಣಕ್ಕೆ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರ ನಾಶ ಮಾಡುವುದು ಸರಿಯಲ್ಲ, ಹೋರಾಟದ ಜೊತೆಯಲ್ಲಿ ಜಾಗೃತಿ ಮೂಡಿಸಬೇಕಾದ ಅವಶ್ಯಕತೆಯೂ ಇದೆ ಎಂದರು. ಭಾರತದ ಹವಾಮಾನವನ್ನು ನಿರ್ಧಾರ ಮಾಡ್ತಾರೆ. ಹಾಗಾಗಿ ಇದನ್ನು ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಇದನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಇದನ್ನ ಹೊರಬಾರೆ ಮಾಡ್ತಕ್ಕಂಥದ್ದು ನಮ್ಮ ಮೇಲಿರ್ತಕ್ಕಂಥ ಅತಿ ದೊಡ್ಡ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಆಗಿದೆ. ಶಿಬಿರಾರ್ಥಿ ಗುರುಪ್ರಸಾದ್ ಮಲೆನಾಡಿನಲ್ಲಿ ಅವ್ಯಾಹತವಾಗಿ ಕಾಡು ನಾಶವಾಗುತ್ತಿದೆ, ಇದನ್ನು ಉಳಿಸಿಕೊಳ್ಳಬೇಕಾದ ಅನಿವಾರ್ಯತೆ ನಮಗಿದೆ ಎಂದರು. ಏನು ಸಂಘರ್ಷಗಳು ನಡೀತಾ ಇದನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಾಗಾರನ ಆಯೋಜಿಸಿದ್ವಿ. ನಾವು ಕಾಡನ್ನ ಬಹಳ ಮುಖ್ಯವಾಗಿ ಉಳಿಸ್ಕೊಳ್ಳೇಬೇಕಾಗಿದೆ. ಕಾಡಿದ್ರೇನೆ ಮನುಷ್ಯರು ಬದುಕಬೇಕು ಅಂತ ಹೇಳಿದ್ರೆ ಕಾಡು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಇವತ್ತು ನಾವೇನ್ ಮಾಡ್ಬೇಕು ಅಂದ್ರೆ ಕಾಡನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡದೆ ಉಳಿಸ್ಕೊಳ್ಬೇಕನ್ನೋ ಪ್ರಯತ್ನ ನಾವು ಮಾಡಲೇಬೇಕಾಗಿದೆ. ಬುಡಕಟ್ಟು ನಿವಾಸಿ ರಾಮಣ್ಣ ಕಾಡು ಉಳಿಸಿಕೊಳ್ಳುವಲ್ಲಿ ವನವಾಸಿಗಳು ಮತ್ತು ಬುಡಕಟ್ಟು ಸಮುದಾಯದ ಪ್ರಯತ್ನ ಶ್ಲಾಘನೀಯ ಎಂದರು. ಏನು ಅನ್ನೋದು ಗೊತ್ತಾಗಿದೆ. ನಾವು ಹಸಲರು ಮತ್ತು ಬಂಡ ಸಮಾಜದವರು ಎರಡೂ ಜನಾಂಗದವರು ಕಾಡಿನಲ್ಲಿ ವಾಸ ಮಾಡುತ್ತಾ ಬಹಳ ವರ್ಷದಿಂದ ನಾವು ನನೆಗುದಿಗಿದ್ದೀವಿ. ಯಾವುದೇ ಹಕ್ಕು ಬಾಧ್ಯತೆ ನಮ್ಗೆ ಇನ್ನೂ ಸಿಗದೆ ಹೋದ್ರಿಂದ ನಾವು ಈಗ ಏನು ಮಾಡಿದ್ವಿ ಅಂದರೆ ನಮ್ಮದೇ ಆದ ಒಂದು ಸಂಘಟನೆ ಮಾಡಿಕೊಂಡು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟವನ್ನು ನಡೆಸ್ತಾ ಬರ್ತಾ ಇದ್ದೀವಿ.